ನಾಳೆ ಮಕ ಕೆರ್ಸ್ಕೊಂಡು ನೀಟಾಗಿ ರೆಡಿ ಆಗ್ಬಿಡಪ್ಪ. ನಿಮ್ಮ ಅತ್ತೆ ನಾಗಮಂಗಲದಲ್ಲಿ ಹೆಣ್ಣು ನೋಡಿದಾಳಂತೆ, ಹೋಗಿ ನೋಡ್ಕೊಂಬರದ ಕಾರ್ ಮಾಡ್ಕೊಂಡು. ಹೆಣ್ಣು ಏನಕ್ಕೆ? ನನ್ಗೆ ಯಾವ ಹೆಣ್ಣು ಬೇಡ, ಮದುವೆ ಬೇಡ ಈಗಲೇ ನನಗೆ. ಮದುವೆ ಬೇಡ? ನಿನ್ನ ವಯಸ್ಸಿನ ಹುಡುಗರೆಲ್ಲ ಮದುವೆ ಆಗಿ ಅವ್ರಿಗೆ ಮಕ್ಕಳಾಗಿ ಆ ಮಕ್ಕಳನ್ನ ಸ್ಕೂಲಿಗೆ ಬಿಡಕ್ಕೆ ಹೋಯ್ತವ್ರೆ. ನೀನು ನಿಮ್ಮ ಮ್ಯಾನೇಜರ್ಗೆ ಬಕೆಟ್ ಇಟ್ಕೊಂಡು ನಿಂತಿದ್ಯಾ. ಅಪ್ಪ, ನನ್ನ ಮದುವೆ ಆಗದೆ ಹಿಂಗೆ ಸತ್ತೋದ್ರೂ ಪರವಾಗಿಲ್ಲ, ನಾನು ಮದುವೆ ಆಗಲ್ಲ. ಏನಕ್ಕೆ ನನ್ನ ಮಗ ಹಿಂಗೆ ಚೇಂಜ್ ಆಗ್ಬಿಟ್ಟಲ್ಲ? ಮದುವೆ ಆಗುವಂತೆ ಎಲ್ಲಾದ್ರೂ ಹೆಣ್ಣು ನೋಡ್ಕೊಂಡ್ ಬರೋದು ಅಂತಂದ್ರೆ ಒಳ್ಳೆ ಎರಡೆಲ್ಲೊಂದು ಕರ ಬಂದಂಗೆ ಬರುವ. ಅವನೇ ಕಾರು ಗೀರು ಎಲ್ಲ ಮಾಡ್ಕೊಂಡು ಮಕ್ಚೋರ ಮಾಡಿಸ್ಕೊಂಡು ರೆಡಿ ಆಗ್ಬಿಡುವ. ಈಗ ನೋಡಿದ್ರೆ ಮದುವೆನೇ ಬೇಡ ಅಂತವನಲ್ಲ. ಫ್ಲಾಶ್ ಬ್ಯಾಕ್. ಹನಿಮೂನ್ನಲ್ಲಿ ಗಂಡನ ಹತ್ಯೆ ಮಾಡಿದ ಹೆಂಡತಿ. ಪ್ಲಾನ್ ಮಾಡ್ಕೊಂಡೇ ಮಾಡೋಳೆ. ತಾಳಿ ಕಟ್ಟುವ ಸಂದರ್ಭದಲ್ಲಿ ಮದುವೆ ಬೇಡ ಎಂದ ವಧು ಅಷ್ಟೊತ್ತಂಗ ಏನ್ ಮಾಡ್ತಿದ್ಲು? ಯಾಕೆ ಹೆಣ್ಮಕ್ಳುಗಳು ಹಿಂಗಾಗ್ಬಿಟ್ರು? ಮದುವೆ ಮಾಡಿಕೊಂಡು ಗಂಡನ ಕಿಡ್ನಿಯನ್ನು ಮಾರಿ ಪ್ರಿಯಕರನ ಜೊತೆ ಪರಾರಿ. ಅಯ್ಯೋ ಭಗವಂತ. ಮದುವೆಯಾದ ಕೆಲವೇ ದಿನಗಳಲ್ಲಿ ಫ್ರಿಜ್ನಲ್ಲಿ ಪತ್ತೆಯಾದ ಗಂಡ. ಅಯ್ಯಪ್ಪ. ಗಂಡನನ್ನು ತುಂಡು ತುಂಡಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿದ ಹೆಂಡತಿ. ಯಪ್ಪ, ಏನ್ ಮರಿಮಾಂಸ ಅನ್ಕೊಬಿಟ್ಟವಳ. ಅದನ್ನ ಮಸಾಲ ಹಾಕ್ಬಿಟ್ಟಿದ್ರೆ ಅವ್ನು ಸಾಂಬಾರ್ ಆಗ್ಬಿಡೋನಲ್ಲಪ್ಪ. ಪ್ರಿಯಕರನ ಜೊತೆ ಸೇರಿ ಗಂಡನನ್ನು ಹತ್ಯೆ ಮಾಡಿ ಸೂಟ್ ಕೇಸ್ನಲ್ಲಿ ಎಸೆದ ಹೆಂಡತಿ. ಅಯ್ಯೋ ಭಗವಂತ, ಯಾಕಪ್ಪ ಹಿಂಗಾಗೋಯ್ತು ಸಮಾಜ? ನನಗೆ ಮದುವೆ ಬೇಡ ಕಣಪ್ಪ. ಯಾವುದೇ ಕಾರಣಕ್ಕೂ ಮದುವೆ, ಮಕ್ಕಳು ಏನು ಬೇಡ. ಮಕ್ಕಳು ಬೇಕು ಅಂತಂದರೆ ಎಲ್ಲಾದರೂ ದತ್ತು ತಗೋತೀನಿ. ಮನೆ ಯಾವುದಾದ್ರೂ ಕೆಲಸ ಮಾಡ್ಕೋಬೇಕು, ಏನಾದರೂ ಮಾಡ್ಕೋಬೇಕು ಅಂದರೆ ಇಲ್ಲ ನಾನೇ ಮಾಡ್ಕೋತೀನಿ, ಇಲ್ಲ ಮನೆ ಕೆಲಸದವ್ರು ಕರ್ಕೋತೀನಿ. ನನಗೆ ಮದುವೆ ಬೇಡ ಗುರು. ಅಯ್ಯಪ್ಪ.